ರಾಜ್ಯದೊಳಗ ಕಾಂಗ್ರೆಸ್ನ ಎರಡನೇ ಪೀರಿಯಡ್ನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ತಗೊಂಡು ಹೆಚ್ಚು ಕಡಿಮೆ 15 ದಿವಸ ಆತೀಗ. ಅಂದ್ರೆ ಒಂದು ಸರ್ಕಾರ ಟೇಕ್ ಆಫ್ ಆಗ್ಬೇಕಾಗಿತ್ತು. ಮೇ ಬಿ ಆಗೇತೋ ಇಲ್ಲೋ ಇನ್ನೂ ಗೊತ್ತಾಗೋಲ್ದು. ಯಾಕಪ್ಪ ಅಂತಂದ್ರೆ ಕ್ಯಾಬಿನೆಟ್ ಇನ್ನೂ ಕಂಪ್ಲೀಟ್ ಮಾಡ್ಕೊಂಡಿಲ್ಲ. ಇರ್ಲಿ, ಅದು ವಿಷಯ ಆಮೇಲೆ ಮಾತಾಡೋಣಂತ. ಇಲ್ಲೇ ಬಿಜೆಪಿಯಿಂದ ವಿರೋಧ ಪಕ್ಷದ ನಾಯಕ ಮತ್ತೆ ರಾಜ್ಯಾಧ್ಯಕ್ಷರನ್ನ ಇನ್ನೂ ಬದಲಾವಣೆ ಮಾಡೋ ಯಾವ್ದು ಪ್ರಾಸೆಸ್ ಕಾಣವಲ್ದು. ಆದ್ರೆ ಅಕಸ್ಮಾತ್ ಆಗಿ ವಿರೋಧ ಪಕ್ಷದ ನಾಯಕನ್ನ ಬಿಜೆಪಿಯವರು ಬದಲಾವಣೆ ಮಾಡಿದ್ದಾರೆ ಅಥವಾ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರ ಆ ರೇಸ್ ಒಳಗ ಯಾರದಾರ, ಇದು ಪ್ರಶ್ನೆ. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ, ಅದರಂಗನ ಆರ್ ಅಶೋಕ್ ಅವರು ಒಕ್ಕಲಿಗ ಸೊ ಮ್ಯಾಚ್ ಆಗ್ಬಾರ್ದು. ಕಾನೂನು ಏನ್ ಹೇಳತ್ ಅನ್ನೋದಕ್ಕಿಂತ ಒಂದು ಆಡಳಿತ ಸರ್ಕಾರಕ್ಕ ವಿರೋಧ ಪಕ್ಷ ಮೂಗ್ ಹಿಡಿಯೋ ಕೆಲಸ ಇಲ್ಲಿ ಮಾಡಕ್ ಬರಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲೇ ಆಟೋಮೆಟಿಕ್ ಆಗಿ ವಿರೋಧ ಪಕ್ಷದ ನಾಯಕನ ಬದಲಾವಣೆ ಮಾಡ್ಬೇಕಾಗುತ್ತೆ. ಹಿಂಗಾಗಿ ವಿರೋಧ ಪಕ್ಷದ ನಾಯಕನಷ್ಟ ಬದಲಾವಣೆ ಮಾಡ್ತಾರೋ ಏನ್ ರಾಜ್ಯಾಧ್ಯಕ್ಷನು ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ ಆಗಿ ಆ ಥರ ಏನಾದ್ರೂ ಸಾಧ್ಯತೆ ಇದ್ರಪ್ಪ ಅಂತ ವಿರೋಧ ಪಕ್ಷದ ನಾಯಕನ್ನ ಯಾರಿಗೆ ತರಬಹುದು? ಕೆಲವೊಂದಿಷ್ಟು ಸಂಭಾವ್ಯ ಪಟ್ಟಿಗಳು ಅಂತ ಇರ್ತಾವ. ಒಬ್ರು ಇಬ್ರು 4 ಮಂದಿನೋ ಅಂದ್ರೆ ಆಕಾಂಕ್ಷಿಗಳು ಅಂತ ಅದಾರ, ಅಥವಾ ನೀನ್ ಬ್ಯಾಡ ಸುಮ್ಮರು ಇವ್ನಿಗೆ ಮಾಡೋಣ ಅನ್ನೋ ಒಂದು ರಾಜಕೀಯ ಸ್ಟ್ರಾಟಜಿ ಕ್ಯಾಲ್ಕುಲೇಷನ್ ಅಲ್ಲೆಲ್ಲ ಇರ್ತಾವ. ಸೊ ಇಲ್ಲೇ ಒಂದು ಸಂಭಾವ್ಯ ಒಳಗೆ ಒಂದು ಅಂದಾಜಿನ ಮೇಲೆ ಹಿಡಿಬೇಕಪ್ಪ ಅಂತಂದ್ರ ಇಲ್ಲೇ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರ, ಮತ್ತೆ ವಿರೋಧ ಪಕ್ಷದ ನಾಯಕರು ಬದಲಾವಣೆ ಆಗ್ತಾರ. ಎರಡಕ್ಕೂ 3-4 ಹೆಸರು ಅದಾವ. ಒಂದು ಸೋಮಣ್ಣ ಅಂತ ಹೆಸರೈತಿ, ಇನ್ನೊಂದು ಪ್ರಹ್ಲಾದ್ ಜೋಶಿ ಅಂತ ಐತಿ. ಸೊ ಮೇ ಬಿ ಸೋಮಣ್ಣ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದೊಳಗೆ ಅದಾರ. ಅವ್ರಿಗೆ ಅವ್ರದೇ ಆದಂತ ಸ್ಥಾನಮಾನಗಳು ಇದ್ದಿದ್ದಕ್ಕ ವಿರೋಧ ಪಕ್ಷ ಆಗಾಕನು ಬರಂಗಿಲ್ಲ, ಮತ್ತೆ ರಾಜ್ಯಾಧ್ಯಕ್ಷ ಆಗಬಹುದು, ಆದ್ರೆ ಅವ್ರಿಗೆ ರಾಜ್ಯಾಧ್ಯಕ್ಷ ಕೊಡಂಗಿಲ್ಲ. ಯಾಕಂತಂದ್ರ ಅವರು ರಾಜ್ಯಕ್ಕೆ ಬಂದಿಲ್ಲ, ಬರೋದೇನು ಇಲ್ಲ ಸದ್ಯಕ್ಕ. ಅಂದಾಗ ಅವ್ರವೇ ಜವಾಬ್ದಾರಿಗಳು ಸಾಕಷ್ಟು ಇದ್ದಿದ್ದಕ್ಕ ಆ ಜವಾಬ್ದಾರಿ ನಿಭಾಯಿಸಕ ಸಾಕಷ್ಟು ಟೈಮ್ ಹಿಡಿತೈತಿ, ಒದ್ದಾಡ್ತಿರ್ತಾರೆ. ಹಿಂಗಾಗಿ ಅವ್ರು ಇಲ್ಲಿ ಬರಲ್ಲ. ಇನ್ನ ಈಶ್ವರಪ್ಪ ಅದಾದ್ಮೇಲೆ ಇಲ್ಲೇ ನಮ್ಮ ಫೈರ್ ಬ್ಯಾಂಡ್ ಯಾರು ಯತ್ನಾಳ್ ಅವ್ರ ಅದರ. ಈಶ್ವರಪ್ಪ ಮತ್ತೆ ಯತ್ನಾಳ್ ಅವ್ರಿಗೆ ಇನ್ನೇನು ಬಿಜೆಪಿ ಒಳಗಡೆ ತಗೊಳ್ಳೋ ಸಾಧ್ಯತೆ ಐತಿ. ಯಾಕಪ್ಪ ಅಂತಂದ್ರ ಬಿಜೆಪಿ ಒಳಗೆ ಒಂದು ಶೇಡಿಂಗ್ ನಡೆದೈತಿ. ಆ ಬಿಜೆಪಿಯ ಪ್ರಕಾರ ಅಲ್ಪಸಂಖ್ಯಾತರಿಗೆ ಕಡೆಗಣಿಸಬೇಡ್ರಿ ಅಂತ ಹೇಳಿ ಮೊನ್ನೆ ಮೋಹನ್ ಭಾಗವತ್ ಅವರು ಸ್ಲೈಟ್ ಆಗಿ ಒಂದು ಸಂದೇಶವನ್ನು ಕೊಟ್ಟಾರ. ಈ ವಿಚಾರದಿಂದ ಬಂದಾಗ ಇಲ್ಲೇ ಯತ್ನಾಳ್ ಅವರಿಗೆ ವಿರೋಧ ಪಕ್ಷದ ನಾಯಕ ಕೊಟ್ರೆ ಹೆಂಗ, ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಹೆಂಗ ಅನ್ನೋದು ಬಂದಾಗ, ವಿರೋಧ ಪಕ್ಷದ ನಾಯಕನ ಕೊಡ್ಬೇಕಾದ್ರೆ ಇಡೀ ಒಂದು ರಾಜ್ಯನ ಅಂದ್ರೆ ಒಂದು ಸರ್ಕಾರನ ಎದುರು ಹಾಕೊಂಡು ಅವರ ತಪ್ಪುಗಳು ಲೂಪ್ ಹೋಲ್ಸ್ ಅನ್ನ ಎತ್ತಿ ತೋರಿಸ್ಬೇಕಾಗತ್ತೆ. ಬಹುಶಃ ಇದು ಸಾಧ್ಯ ಆಗುತ್ತಾ ಯತ್ನಾಳ್ ಅವ್ರ ಕಡೆಯಿಂದ ಅನ್ನೋ ಒಂದು ಅನುಮಾನ. ಇದು ಬಿಟ್ರಪ್ಪ ಅಂತಂದ್ರೆ ಬಹುಶಃ ಅವ್ರಿಗೆ ಎಲ್ಲಾ ರೀತಿಯಿಂದ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋ ಎಲ್ಲ ಸಾಧ್ಯತೆ ಐತಿ. ಯಾಕಪ್ಪ ಅಂತಂದ್ರ ಅವ್ರಿಗೂ ಈಗಾಗಲೇ ಸಂಘಟನೆ ಮಾಡಕ್ ಅಂತ ಹೇಳಿ ಒಂದು ಸ್ಟ್ರಾಟಜಿಕ್ ಆಗಿ ಒಂದು ಬಸ್ ರೆಡಿ ಮಾಡ್ಕೊಂಡ್ ಕೂತಾರ. ಆ ಬಸ್ ಒಳಗ 5 ಜನ ಕುಂತು ಮೀಟಿಂಗ್ ಮಾಡಬಹುದು. ಅದ್ರೊಳಗ ಬಾತ್ರೂಮ್ ಐತಿ, ಫುಲ್ಲಿ ಏರ್ ಕಂಡೀಷನ್ ಐತಿ. ಸೊ ಆ ಬಸ್ ಇನ್ನೇನು ಬರೋದೈತಿ. ಅದು ಯಾವಾಗ ಬರಬಹುದು ಅಂತಂದ್ರೆ ಒಂದ್ ಅಂದಾಜಿನ ಮೇಲೆ ಯಾವಾಗ ಅವ್ರು ಬಿಜೆಪಿಗೆ ಬರ್ತಾರಲ್ಲ ಅವಾಗ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರಪ್ಪ ಅಂತಂದ್ರ ನಾನ್ ಸಂಘಟನೆ ಮಾಡ್ತೀನಿ ಅಂತಾರ. ಯಾಕಪ್ಪ ಅಂದ್ರೆ ಸಂಘಟನೆ ಅಂದ್ರೆ ಅಷ್ಟು ಈಸಿ ಅಲ್ಲ. ಆದ್ರೆ ಒಂದು ಪಕ್ಷ ಅಂತ ಬೆನ್ನಿಗೆ ನಿಂತಾಗ ಸಂಘಟನೆ ಮಾಡ್ಬೇಕಾದ್ರೆ ಇದು ಹಿಂಗಲ್ಲ ಹಿಂಗಂತೇಳಿ ಸ್ಟ್ರಾಟಜಿಸ್ನ ಅಥವಾ ದಾರಿಗಳು ವೇಸ್ ಅಂತಾರಲ್ಲ ಅವನ್ನೆಲ್ಲ ಪಕ್ಷ ಅವರಿಗೆ ಆ ದಾರಿನ ತೋರಿಸಬಹುದು. ಆದ್ರೆ ವಿರೋಧ ಪಕ್ಷ ಅಂತ ಬಂದಾಗ ಅಲ್ಲೇ ಸಾಕಷ್ಟು ಶ್ರಮ ಜಾಸ್ತಿ ಇರ್ತೈತಿ. ಹಂಗಂತೇಳಿ ಅಲ್ಲಿ ಯಾರು ಅವ್ರ ಬೆಂಬಲಕ್ಕೆ ಇರಲ್ಲ ಅಂತಲ್ಲ, ಆದ್ರೆ ಅದು ಕಡಿಮೆ, ಇದು ಓಡಾಡ್ತಾ ಮಾಡಬಹುದು. ಈ ಒಂದು ಸ್ಟೈಲ್ ಮೇಲೆ ಬಹುಶಃ ಯತ್ನಾಳ್ ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನನ ಕೊಡಬಹುದು. ಇದಕ್ಕೆ ಪುಷ್ಟಿ ನೀಡೋ ತರ ಮೊನ್ನೆ ಒಂದು MLC ಎಲೆಕ್ಷನ್ ಆತ, ಅದ್ರೊಳಗ ಅವರು ಓಪನ್ ಆಗಿನೂ ಬಹುಶಃ ಹೇಳ್ಕೊಂಡಾರ ನಾನು ಬಿಜೆಪಿಗೆ ವೋಟ್ ಮಾಡೀನಿ ಅಂತೇಳಿ. ಹಿಂಗಾಗಿ ಅದು ಒಂಥರ ಗಂಡ ಹೆಂಡತಿ ಸಂಬಂಧ. ಎಷ್ಟು ದಿವಸ ಅಂತ ಜಗಳ ಮಾಡ್ತೀರಿ, ಆ ಸ್ಟೈಲ್ ಒಳಗ ಒಟ್ಟಾರೆಯಾಗಿ ಬಂದಿದ್ ನೋಡಿದ್ರಂದ್ರ ಯತ್ನಾಳ್ ಅವ್ರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತಾರ. ಇನ್ನ ವಿರೋಧ ಪಕ್ಷಕ್ಕೆ ಬಂದಾಗ ಇಲ್ಲೇ ಬಹುಶಃ ವಿರೋಧ ಪಕ್ಷದವರು ಅಷ್ಟು ಯಾರು ಸ್ಪಷ್ಟವಾಗಿ ಯಾವ ವ್ಯಕ್ತಿನೂ ಕಾಣವಲ್ರು. ಆಕಾಂಕ್ಷಿಗಳು ಇರೋದು ಬೇರೆ, ಆದ್ರೆ ಸ್ಪಷ್ಟವಾಗಿ ಆ ಸ್ಥಾನಕ್ಕೆ ಯಾರು ಸೂಟ್ ಆಗ್ತಾರ ಅನ್ನೋದು ಬಹುಶಃ ಇಲ್ಲೇ ಸ್ವಲ್ಪ ಸ್ಪಷ್ಟವಾಗಿ ಕಾಣವಲ್ದು. ಇದ್ದಿದ್ದು ಒಂದ್ ಹೆಸರಪ್ಪ ಅಂತಂದ್ರ ಅದು ಸುನೀಲ್ ಅವ್ರಿಗೆ ಬಹುಶಃ ಕೊಡ್ಬೋದು. ಯಾಕಂತಂದ್ರ ಅವರು ವಿರೋಧ ಪಕ್ಷದ ನಾಯಕ ಇಲ್ಲದೆ ಹೋದ್ರು ಕೌಂಟರ್ ಕೊಡ್ತಿದ್ರು ರಾಜ್ಯ ಸರ್ಕಾರಕ್ಕೆ. ಹಿಂಗಾಗಿ ಬಹುಶಃ ಅವ್ರಿಗೆ ಏನಾದ್ರು ಕೊಡ್ಬೋದು. ಯಾಕಂದ್ರೆ ಅವ್ರು ಸಾಫ್ಟ್ ಕಾರ್ನರ್ ಅದಾರ. ಸಾಫ್ಟ್ ಮೀನ್ಸ್ ರಾಜಕೀಯವಾಗಿ ಅಲ್ಲ, ಯಾವ್ದು ಅಲಿಗೇಷನ್ಸ್ ಅವ್ರ ಮೇಲೆ ಇಲ್ಲ. ಈ ಒಂದು ದೃಷ್ಟಿಯಿಂದ ಯಾಕೆ ಸುನೀಲ್ ಅವರಿಗೆ ವಿರೋಧ ಪಕ್ಷದ ನಾಯಕನ ಕೊಡಬಾರ್ದು ಅನ್ನೋ ಒಂದು ಶೈಲಿನೂ ಇರಬಹುದು. ಸೊ ಬರೋ ದಿನದೊಳಗ ಏನಾಗತ್ತ ಅನ್ನೋ ಕುತೂಹಲ ನಮಗೂ ಐತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ.